ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ನೋಡಿ ಬನ್ನಿ, ಎಲ್ರಿಗೂ ಇಷ್ಟವಾಗುವಂತಹ ಮತ್ತು ತುಂಬಾ ಟೇಸ್ಟಿಯಾಗಿರುವಂತಹ ಬೋಂಡಾ ಸೂಪ್ ತೊಗೊಂಬಂದಿದ್ದೀನಿ. ಇದು ಬ್ರೇಕ್ಫಾಸ್ಟಿಗೆ ತಿನ್ಬೋದು ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡ್ಕೊಂಡು ತಿನ್ಬೋದು. ಮತ್ತು ಪ್ರತಿಯೊಬ್ಬರಿಗೆ ತುಂಬ ಇಷ್ಟನೇ ಆಗುತ್ತೆ. ಮತ್ತು ಚಳಿ ಚಳಿ ಇದ್ದಾಗ, ಮಳೆ ಬರುವಾಗ ಇದು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಮಾಡುವುದು ತುಂಬಾ ಈಸಿಯಾಗಿ ಮಾಡ್ಬೋದು. ಹೋಟೆಲಲ್ಲೂ ಮಾಡಲ್ಲ, ಇಷ್ಟು ರುಚಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಹೈಜೀನಾಗಿ ಮಾಡ್ಕೋಬೋದು ಮತ್ತು ತುಂಬ ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಹೇಗೆಲ್ಲ ಮಾಡ್ಕೋಬೋದು ಅಂತ ನೋಡ್ಕೊಳ್ಳೋಣ ಬನ್ನಿ ರೆಸಿಪಿ ಮುಂದೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸ್ಕಿಪ್ ಮಾಡಬೇಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು ರೆಸಿಪಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಫಸ್ಟಿಗೆ ನಾನಿಲ್ಲಿ ಒಂದು 3 ಕಪ್ ಆಗೋಷ್ಟು, ಅಂದರೆ ಒಂದು 6ರಿಂದ 7 ಜನಕ್ಕೆ ನಾನು ಬೋಂಡಾ ಸೂಪ್ ಮಾಡ್ತಾ ಇರೋದು. ಅದಕ್ಕೆ 3 ಕಪ್ ಆಗೋಷ್ಟು ನಾನು ಉದ್ದಿನಬೇಳೆ ತೊಗೋತಾ ಇದ್ದೀನಿ. ಯಾಕೆಂದರೆ ನೆನೆದ ಮೇಲೆ ಇದು ಡಬಲ್ ಕ್ವಾಂಟಿಟಿ ಆಗುತ್ತಲ್ವ. 3 ಕಪ್ ತೊಗೋತಾ ಇದ್ದೀನಿ. ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್. ಮೊದಲು ಎಲ್ಲ ನೀಟಾಗಿ ತೊಳ್ಕೊಂಡು ನೆನೆ ಹಾಕಬೇಕಾಗುತ್ತೆ. ಉದ್ದಿನಬೇಳೆ ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ಒಂದು 2ರಿಂದ 3 ಗಂಟೆ ಚೆನ್ನಾಗಿ ನಾವು ಸೋಕ್ ಮಾಡಬೇಕಾಗುತ್ತೆ, ಅಂದರೆ ನೆನೆ ಹಾಕಬೇಕಾಗುತ್ತೆ. 3 ಗಂಟೆ ಟೈಮ್ ಇಲ್ಲ ಅಂದರೆ 2 ಗಂಟೆ ಸಾಕು. ನೆನೆಯಕ್ಕೆ ಇಟ್ಬಿಡಿ. ಈ ಕಡೆ ಸೂಪ್ ಮಾಡೋಕ್ಕೆ ನಾನು 1.5 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದು ಸೂಪು ಬರೀ ಹೆಸರು ಬೇಳೆಯಿಂದ ಮಾಡಬೇಕು. ತೊಗರಿ ಬೇಳೆಯ ಬೇರೆ ಕಾಳೆಲ್ಲ ತೊಗೋಬೇಡಿ. ಸೂಪ್ ಅಂದರೆ ಹೆಸರು ಬೇಳೆಯಿಂದನೇ ಮಾಡಬೇಕು. ಚೆನ್ನಾಗಿ ತೊಳ್ಕೊಂಡು ನೋಡಿ, ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ, ಒಂದು ಚಿಟಿಕೆ ಅರಿಶಿಣ ಹಾಕಿ ಮತ್ತು ಟೊಮೊಟೊ ಹಾಕಿ, ಒಂದೇ ಒಂದು ಟೊಮೊಟೊ ಹಾಕಿ. ಮುಂದೆ ಒಗ್ಗರಣೆನೂ ಇರುತ್ತೆ, ಮುಂದೆ ಸ್ಕಿಪ್ ಮಾಡಬೇಡಿ. ತುಂಬ ಚೆನ್ನಾಗಿದೆ ವಿಡಿಯೋ, ಸ್ಕಿಪ್ ಮಾಡದೆ ನೋಡಿ. ಈಗ ನೋಡಿ, ಚೆನ್ನಾಗಿ ಟೊಮೊಟೊ ಹಾಕಿಬಿಟ್ಟು ಒಂದು 3 ವಿಸಲ್ ಕೂಗಿಸ್ಕೊಂಬನ್ನಿ. ಎಷ್ಟು ನುಣ್ಣಗಾಗುತ್ತೆ ಅಷ್ಟು ಒಳ್ಳೆಯದಷ್ಟೇ. 3ರಿಂದ 4 ವಿಸಲ್ನ ಕೂಗಿಸ್ಕೊಂಡು ಬನ್ನಿ. ಚೆನ್ನಾಗಿ ಮ್ಯಾಶ್ ಮಾಡಿ, ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು. ಅದಾದಮೇಲೆ ಈ ಕಡೆ ನಾನು ಕಡೆ ಇಡಬೇಕಾಗುತ್ತೆ. ತುಂಬಾ ಚೆನ್ನಾಗಿದೆ ರೆಸಿಪಿ, ಒಂದ್ಸಲ ಟ್ರೈ ಮಾಡಿ. ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೇಲಿ ಈ ಥರ ಬಿಸಿ ಬಿಸಿ ಮಾಡ್ಕೊಂಡು ತಿಂದರೆ ಹೈಜೀನಾಗಿ ಇರುತ್ತೆ, ಟೇಸ್ಟಿಯಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ನೋಡಿ ಬನ್ನಿ, ಇಲ್ಲಿ ಕಡಾಯಿ ಇಟ್ಟಿದ್ದೆ, ಅದಕ್ಕೆ 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕೋತಾ ಇದ್ದೀನಿ. ಸೂಪ್ ಮಾಡೋಕ್ಕೆ ಇದು ಒಗ್ಗರಣೆ ನೋಡ್ಕೊಳ್ಳಿ. ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು. ಸ್ಟ್ರಾಂಗಾಗಿ ಒಗ್ಗರಣೆ ಹಾಕಬೇಕಾಗುತ್ತೆ. ತುಂಬಾ ಸರಿಯಾಗಿ ರುಚಿಯಾಗಿ ಘಮ ಘಮ ಆಗಬೇಕಂದ್ರೆ ಸ್ಟ್ರಾಂಗ್ ಒಗ್ಗರಣೆ ಹಾಕೋಬೇಕು. ನೋಡಿ, ಒಂದು ಗಡ್ಡೆ ಬೆಳ್ಳುಳ್ಳಿ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಲೇಬೇಕು ಇದಕ್ಕೆ, ಈ ಸೂಪಿಗೆ. ಹಸಿಮೆಣ್ಸಿನ್ಕಾಯಿ ಇಲ್ಲದೇ ಇದ್ರೆ ನಡೆಯೋದಿಲ್ಲ, ಹಸಿಮೆಣ್ಸಿನ್ಕಾಯಿ ಬೇಕು. ಆಮೇಲೆ ಒಂದು ಚಿಕ್ಕ ಈರುಳ್ಳಿನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಉದ್ದುದ್ದ ಹಾಕಕ್ಕೆ ಹೋಗಬೇಡಿ, ಈರುಳ್ಳಿ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿರಬೇಕು. ಈ ಸೂಪ್ ಅಲ್ವಾ, ಬಾಯಿ ಮಧ್ಯಕ್ಕೆ ಉದ್ದುದ್ದ ಸಿಗಬಾರ್ದು. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಚಿಕ್ಕ ಸೈಜಷ್ಟು ಟೊಮೊಟೊ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಬೇಯೋಕ್ಕೆ ಸ್ವಲ್ಪ ಉಪ್ಪು, ಚಿಟಿಕೆ ಅರಿಶಿಣ ಹಾಕಿಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಒಗ್ಗರಣೆ ಎಲ್ಲ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ನೋಡಿ, ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿಣ ಹಾಕಿ ಬೇಯಿಸ್ತಾ ಇದ್ದೀನಿ. ನೆಕ್ಸ್ಟ್ ಖಾರ ಹಾಕೋತೀನಿ. ನೋಡಿ, ಚೆನ್ನಾಗಿ ಮ್ಯಾಶ್ ಮಾಡಿ ಚೆನ್ನಾಗಿ ಸಾಫ್ಟಾಗಿ ಟೊಮೊಟೊ ಬೇಯಿಸ್ಕೋಬೇಕಾಗುತ್ತೆ. ಆಮೇಲೆ ನಿಮಗೆ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿನೂ ಇರುತ್ತೆ ಮತ್ತು ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೇವಲ್ವ, ಖಾರ ಉಪ್ಪು ನೋಡಿಕೊಂಡು ಹಾಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ನಾವು ಬೇಳೆ ಬೇಯಿಸಿಟ್ಟಿದ್ವಲ್ಲ, ಹೆಸರು ಬೇಳೆ, ಅದರಲ್ಲಿ ಎಷ್ಟು ಬೇಕು ಸೂಪು ನಿಮಗೆ ಅಷ್ಟು ನೀರು ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಆದರೆ ತೆಗೆದಿಟ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ, ಸಾಂಬಾರ್ಗಾಗುತ್ತೆ. ನೋಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಒಂದು 2ರಿಂದ 3 ಕುದಿಬೇಕು. ಇನ್ನೂ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ನೋಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಒಗ್ಗರಣೆಯಲ್ಲಿ ನಾವು ಬೇಯಿಸಿರೋ ಬೇಳೆ ಟೊಮೊಟೊ ಬೇಯಿಸಿರೋದು ಹಾಕಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಇದಕ್ಕೆ ಸಕ್ಕರೆ, ಹುಣಸೆಹಣ್ಣು ಹಾಕಬೇಡಿ ಫ್ರೆಂಡ್ಸ್. ಈ ಸೂಪು ಇದೇ ಥರ ಇರಬೇಕು. ಬೋಂಡಾ ಸೂಪಿಗೆ ಸಕ್ಕರೆ ಮತ್ತು ಹುಣಸೆಹಣ್ಣು ಹಾಕಬಾರ್ದು. ಟೊಮೊಟೊನೂ ಜಾಸ್ತಿ ಹಾಕಬಾರ್ದು. ಚಿಕ್ಕ ಸೈಜ್ 2 ಟೊಮೊಟೊ ಸಾಕಾಗುತ್ತೆ. ಹುಳಿಯಾಗಿರಬಾರ್ದು, ಖಾರ ಆಗಿರ್ಬೇಕು ಸ್ವಲ್ಪ, ಅಂದರೆ ಚೆನ್ನಾಗಿರುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ತುಂಬ ಇಂಪಾರ್ಟೆಂಟು. ಮತ್ತು ಹಸಿಕಾಯಿನ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಮೇಲೆ 1-2 ಸ್ಪೂನಷ್ಟು ಹಸಿಕಾಯಿನ ತುರಿದು ಹಾಕ್ಕೊಳ್ಳಿ. ಆಯಿತು ನೋಡಿ ಫ್ರೆಂಡ್ಸ್, ಬೋಂಡಾ ಸೂಪ್ ರೆಡಿಯಾಗಿದೆ. ಇಲ್ಲಿ ಬೋಂಡಾಗೆ ನಾವು ನೆನೆ ಹಾಕಿದ್ವಲ್ಲ, ಒಂದು 2 ಗಂಟೆ ಆದಮೇಲೆ ನಾನು ರುಬ್ತಾ ಇದ್ದೀನಿ. ನೋಡಿ,
ನೋಡಿ ಚೆನ್ನಾಗಿ ನೆಂದಿರಬೇಕು. 2 ಗಂಟೆನಾದರೂ ಆಗಿರಬೇಕು ಫ್ರೆಂಡ್ಸ್. ಅದಕ್ಕೆ ಹೆಚ್ಚಿಗೆ ಟೈಮ್ ಇಲ್ಲ ಅಂದರೆ 2 ಗಂಟೆ ಸಾಕು. ಟೈಮ್ ಇದ್ದರೆ 3 ಗಂಟೆ ನೆನೆ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು. ನೈಸಾಗಿ ನೋಡಿ ಈ ಥರ ನಾವು ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ. ಅಂದರೆ ಗರಿ ಗರಿಯಾಗಿ ಒಳಗೆ ಸಾಫ್ಟಾಗಿ ಬೋಂಡ ಬರಬೇಕಂದ್ರೆ ಈ ಥರ ಗಟ್ಟಿಯಾಗಿರಬೇಕು. ಚೆನ್ನಾಗಿ ಮಾಡ್ಕೊಂಡು ಎಲ್ಲ ರುಬ್ಕೊಂಡ್ಬಂದಿದ್ದೀನಿ ನೋಡಿ. ಈ ಥರ ಬೀಟ್ ಮಾಡಬೇಕು. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬೀಟ್ ಮಾಡಬೇಕು. ಏರೆಲ್ಲ ಹೋಗಬೇಕು, ಇಲ್ಲಾಂದರೆ ಎಣ್ಣೆ ಹಿಡಿಯುತ್ತೆ ಮತ್ತು ಚೆನ್ನಾಗಿ ಸಾಫ್ಟಾಗಿ ಬರೋದಿಲ್ಲ, ಒಳಗೆ ಗಟ್ಟಿಯಾಗುತ್ತೆ ಬೋಂಡ. 2ರಿಂದ 3 ನಿಮಿಷ ಚೆನ್ನಾಗಿ ಬೀಟ್ ಆದಮೇಲೆ ಸ್ವಲ್ಪ ಚಿಟಿಕೆಟು ಸೋಡಾ, 1 ಸ್ಪೂನಷ್ಟು ಜೀರಿಗೆ, ಹಸಿಕಾಯಿ 1-2 ಸ್ಪೂನು, ಮತ್ತು 1 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸ್ವಲ್ಪ. ಚೆನ್ನಾಗಿ ಉಪ್ಪು ಹಾಕಿಬಿಟ್ಟು ಕಲಿಸ್ಬಿಡಿ. ಈ ಬೋಂಡಕ್ಕೆ ಇಷ್ಟೇ ಸಾಮಗ್ರಿ ಹಾಕಬೇಕು. ಜೀರಿಗೆ ಮತ್ತು ಹಸಿಕಾಯಿ ಕಟ್ ಮಾಡಿ ಪೀಸ್ ಮಾಡಿರೋದು, 1 ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹೆರ್ಚ್ಕೊಂಡು, ಒಂದು 5ರಿಂದ 6 ಕರಿಬೇವು ಎಳೆ ಕಟ್ ಮಾಡಿ, ಒಂದು ಸ್ವಲ್ಪ ಕೊತ್ತಂಬರಿ. ಚೆನ್ನಾಗಿ ನೋಡಿ ಈ ಥರ ಬಿಟ್ಟರೆ ಈ ಥರ ಬಿಡಬೇಕು. ನೋಡಿ ಪ್ಲಫಿಯಾಗಿರಬೇಕು ಹಿಟ್ಟು ಯಾವಾಗಲೂ. ಇಲ್ಲಿ ಬಿಸಿ ಬಿಸಿ ಎಣ್ಣೆಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹಾಕಬೇಕಾಗುತ್ತೆ ಬೋಂಡ. ನೋಡಿ ಈ ಥರ ಹಾಕ್ಕೊಳ್ಳಿ. ನೋಡಿ ಸೈಜ್ ದೊಡ್ಡ ಬೇಕಾದರೆ ಸ್ವಲ್ಪ ದೊಡ್ಡ ತೊಗೊಳ್ಳಿ. ಪಾತ್ರೆ ಚಿಕ್ಕದಿತ್ತಂತ ನಾನು ಚಿಕ್ಕ ಚಿಕ್ಕ ಸೈಜ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಪಾತ್ರೆ ದೊಡ್ಡದಿದ್ದರೆ ಕರಿಯೋಕ್ಕೆ ದೊಡ್ಡ ಬೋಂಡಾನು ಬಿಟ್ಕೋಬೋದು. ಇದು ವಡೆ ಅಲ್ಲ, ಇದಕ್ಕೆ ಬೋಂಡಾನೇ ಅಂತಾರೆ. ಇದಕ್ಕೆ ಕರ್ನಾಟಕ ಸ್ಪೆಷಲ್ ರೆಸಿಪಿನೇ ಅನ್ಬೇಕಿದು, ಅಷ್ಟು ಚೆನ್ನಾಗಿರುತ್ತೆ. ಇದು ತುಂಬಾ ಟ್ರೆಡಿಷ್ನಲ್ ಫುಡ್. ಇದು ತುಂಬಾ ಇಷ್ಟಪಟ್ಟು ತಿಂತಾರೆ. ಕರ್ನಾಟಕದಲ್ಲಿ ತುಂಬಾ ಮಾಡ್ತಾರೆ ಇದು ರೆಸಿಪಿ. ನೋಡಿ ಈ ಥರ ಬೋಂಡಾನ ನಿಧಾನಕ್ಕೆ ಹಾಕಿದ ತಕ್ಷಣ ಕೈ ಹಾಕಕ್ಕೆ ಹೋಗಬೇಡಿ. ಒಂದು 2 ನಿಮಿಷ ಬಿಟ್ಟು ಚೆನ್ನಾಗಿ ಹಿಂದೆ ಮುಂದೆ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಮೇಲೆ ಗರಿಗರಿಯಾಗಿ ಬರಬೇಕು, ಒಳಗೆ ಸಾಫ್ಟಾಗಿರಬೇಕು. ಸ್ವಲ್ಪ ಕಲರ್ ಡಾರ್ಕಾಗಿ ಬೇಯಿಸ್ಕೊಳ್ಳಿ. ಯಾಕಂದರೆ ಅಂದರೆ ಸೂಪಲ್ಲಿ ಹೋದ ತಕ್ಷಣ ಸೂಪೆಲ್ಲ ಸೋಕ್ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ, ಕಲರ್ ಲೈಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಗರಿಗರಿಯಾಗಿ ಕರ್ಕೊಳ್ಳಿ, ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಆಯಿತು ನೋಡಿ ಫ್ರೆಂಡ್ಸ್, ಈ ಥರ ಈ ಕಲರ್ ಬರುವವರೆಗೂ ಮಾಡ್ಕೊಳ್ಳಿ. ಹೀಗೆ ಮುಂದೆ ನೋಡಿ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಟೇಸ್ಟಿಯಾಗೂ ಬರುತ್ತೆ. ಉಪ್ಪು ಖಾರ ನೋಡ್ಕೊಂಡು ಹಾಕೋಬೇಕು. ಖಾರ ಇದ್ರೇನು ಚೆನ್ನಾಗಿರುತ್ತೆ ಇದು. ನಿಮ್ಮ ಮನೇಲಿ ಹೇಗೆ ಖಾರ ತಿಂತಾರೆ ನೋಡಿಕೊಂಡು. ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ. ಮೇಲೆ ಒಳಗಂತೂ ಸಿಕ್ಕಾಪಟ್ಟೆ ಸಾಫ್ಟಾಗಿ ಬಂದಿತ್ತು. ಅದು ತಿಂದ್ರೇ ಗೊತ್ತಾಗುತ್ತೆ ಫ್ರೆಂಡ್ಸ್. ಒಂದು ಸಲ ಮಾಡಿ ಅಂದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಮೇಲೆ ಬಿಸಿ ಬಿಸಿ ಸೂಪ್ ಹಾಕಬೇಕು. ಸೂಪು ಹೆಸರುಬೇಳೆ ಸೂಪ್ ಮಾಡಿದ್ವಲ್ಲ, ಅದು ಬಿಸಿ ಬಿಸಿ ಹಾಕಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮಕ್ಕಳಿಗೆ ಬಿಸಿ ಬಿಸಿ ಸಂಜೆ ಟೈಮಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನೋಡಿ ಸ್ವಲ್ಪ ಈರುಳ್ಳಿನೂ ಹಾಕೋಬೋದು, ನಾನು ಹಾಕಿಲ್ಲ. ಸ್ವಲ್ಪ ಲೆಮನ್ ಹಾಕಿ 4 ಬೋಂಡ ಇಟ್ಟು ಸೂಪ್ ಹಾಕಿ ಕೊಟ್ಟರೆ ಕಳೆದು ಹೋಗ್ತೀರಾ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ಸಿಗೋಣ.